ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ ಯಾವುದು ಅಂದ್ರೆ ನಟ ಕಿಚ್ಚ ಸುದೀಪ್. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ತಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಅದನ್ನ ನಿರಾಕರಣೆ ಮಾಡಿದ್ದಾರೆ, ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಕಾರಣ ಏನು, ಏನಾಗಿದೆ ಅದ್ರ ಬಗ್ಗೆ ಊಹಾಪೋಹಗಳು ಕೂಡ ಬರ್ತಾ ಇದಾವೆ. ನನಗೆ ಗೊತ್ತಿರೋ ಏನ್ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಬಾದ್ಶಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಹೊಂದಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾ ಕೂಡ ಕೊಟ್ಟಿದ್ದಾರೆ. ಬಹು ಬೇಡಿಕೆ ಕನ್ನಡದ ನಟ ಕಿಚ್ಚ ಸುದೀಪ್ ಅವರು, ಗೊತ್ತಿದೆ ಎಲ್ರಿಗೂ. ಈಗ ಅವರು ಮೇನ್ ಥಿಂಗ್ ಬಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ತಮಗೆ ರಾಜ್ಯ ಪ್ರಶಸ್ತಿ 2019ನೇ ಸಾಲಿಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಅತ್ಯುತ್ತಮ ನಟ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದು ಪೈಲ್ವಾನ್ ಸಿನಿಮಾಗೆ 2019 ರಿಲೀಸ್ ಆಗಿ ಚೆನ್ನಾಗಿ ಹಿಟ್ ಆಗಿರೋ ಪೈಲ್ವಾನ್ ಸಿನಿಮಾಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ರಿಜೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ, ಬೇರೆ ಅರ್ಹ ಕಲಾವಿದರಿಗೆ ಕೊಡಿ, ಅರ್ಹರಿಗೆ ಪ್ರಶಸ್ತಿ ಕೊಟ್ಟರೆ ನಂಗೆ ಸಂತೋಷ ಆಗುತ್ತೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬೇರೆಯವರಿಗೆ ಕೊಡಿ ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನ ಟ್ವೀಟ್ ಕೂಡ ಮಾಡಿದ್ದಾರೆ. ಯಾರೆಲ್ಲ ಮೆಂಬರ್ಸ್ ಇರ್ತಾರೆ ನನ್ನ ಆಯ್ಕೆ ಮಾಡಿದ್ದಾರೆ, ಧನ್ಯವಾದಗಳು. ಸರ್ಕಾರಕ್ಕೆ ಕೂಡ ಧನ್ಯವಾದಗಳು. ನನ್ನ ವೈಯಕ್ತಿಕದ್ದು, ನೀವು ಅದನ್ನ ಒಪ್ಕೋಬೇಕು ಅಂತ ಹೇಳೆಲ್ಲ ಹೇಳ್ಕೊಂಡಿದ್ದಾರೆ. ನೀವು ಟ್ವಿಟರ್ ಕೂಡ ನೋಡಿರ್ತೀರಾ. ಕಾರಣ ಏನು, ಈ ರೀತಿ ಪ್ರಶಸ್ತಿ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ಸುದೀಪ್ ಸರ್ ಅವರು ಈ ಹಿಂದೆ ಕೂಡ ಇದೇ ರೀತಿ ಡಾಕ್ಟರೇಟ್, ತುಮಕೂರು ಯೂನಿವರ್ಸಿಟಿ ಅವರು BV ಅವರು ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತಾರೆ. ಡಾಕ್ಟರೇಟ್ ಪ್ರದಾನ ಕೂಡ ಮಾಡ್ಬೇಕಾದ್ರೆ ಅದನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ನಯವಾಗಿ ಸುದೀಪ್ ಅವರು ರಿಜೆಕ್ಟ್ ಕೂಡ ಮಾಡ್ತಾರೆ. ಅದೇ ರೀತಿ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೆ ಮೇನ್ ಥಿಂಗ್ ಬಂದ್ಬಿಟ್ಟು ಕಾರಣ ಏನಂದ್ರೆ, ಕೆಲವೊಂದು ಮಾಹಿತಿಗಳ ಪ್ರಕಾರ ಸುದೀಪ್ ಅವರಿಗೆ 2009 ಇದೇ ರೀತಿ ಅವರಿಗೆ ರಂಗ SSLC, ಸುದೀಪ್ ಸರ್ ಅವರ ರಂಗ SSLC ಸಿನಿಮಾ ನೀವು ಗಮನಿಸಿರ್ತಿಲ್ಲ, ಅದಕ್ಕೂ ಕೂಡ ರಾಜ್ಯ ಪ್ರಶಸ್ತಿ ಕೂಡ ಘೋಷಣೆ ಆಗಿತ್ತಂತೆ. ಆಗ ಏನಾಗುತ್ತೆ ಅಂದ್ರೆ, ರಾಜ್ಯ ಪ್ರಶಸ್ತಿ ಘೋಷಣೆ ಆಯ್ತು, ಇನ್ನೇನು ಹೋಗ್ಬೇಕು, ಇವರು ಸ್ವೀಕಾರ ಮಾಡ್ಬೇಕು. ಆ ಟೈಮಲ್ಲಿ ಬೇರೆಯವರಿಗೆ ಯಾರು ಘೋಷಣೆ ಕೂಡ ಮಾಡಿದಾರಂತೆ. ಈ ರೀತಿ ಊಹಾಪೋಹಗಳು ಕೂಡ ಬರ್ತಾ ಇದೆ. ಒಂದು ಅವಮಾನ ಆಗಿತ್ತಂತೆ ಸುದೀಪ್ ಸರ್ ಅವರಿಗೆ. ಈ ರೀತಿ ಘೋಷಣೆ ಕೂಡ ಮಾಡಿ ಆಮೇಲೆ ಅದು ಬೇರೊಬ್ಬರ ಪಾಲಾಗಿತ್ತಂತೆ. ಬೇರೊಬ್ಬರ ಪಾಲಾಗಿರೋ ನಿಟ್ಟಿನ ಕಾಲದಲ್ಲಿ ಸುದೀಪ್ ಅವರು ನೊಂದಿದ್ರು ಅಂತ ಹೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆಗ ಡಿಸೈಡ್ ಮಾಡಿದ್ದಾರೆ, ಯಾವುದೇ ಪ್ರಶಸ್ತಿ ಕೂಡ ನಾನು ಸ್ವೀಕರಣೆ ಮಾಡೋದಿಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಇದು ಸತ್ಯನೋ ನಿಜನೋ ಗೊತ್ತಿಲ್ಲ, ಒಟ್ಟಾರೆ ಇದು ಸುದ್ದಿ ಬರ್ತಾ ಇದೆ. ಈ ರೀತಿ ಆಗಿತ್ತು, ಅಪಮಾನ ಆಗಿತ್ತು ಸುದೀಪ್ ಸರ್ ಅವರಿಗೆ. ಆ ನಿಟ್ಟಿನಲ್ಲಿ ಅವತ್ತು ಡಿಸೈಡ್ ಮಾಡಿದ್ದಾರೆ, ಯಾವುದೇ ರೀತಿ ಪ್ರಶಸ್ತಿಗಳನ್ನ ನಾನು ಸ್ವೀಕರಣೆ ಮಾಡೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಬಟ್ ಮೇನ್ ಥಿಂಗ್ ಏನಂದ್ರೆ, ವಿಷ್ಣುವರ್ಧನ್ ಸರ್ ಅವರು ಕೂಡ ಇದೇ ರೀತಿ ಪ್ರಶಸ್ತಿಗಳನ್ನ ತಿರಸ್ಕಾರ ಕೂಡ ಮಾಡ್ತಾ ಇದಾರಂತೆ. ಏನು ಕಾರಣಕ್ಕೆ ಗೊತ್ತಿಲ್ಲ. ಆಗ ಒಂದು ದೊಡ್ಡ ಇಶ್ಯೂ ಆಗಿತ್ತಂತೆ. ಏನಂದ್ರೆ, ಸರ್ಕಾರದವರು ಬ್ಲಾಕ್ ಲಿಸ್ಟ್ ಮಾಡಿದ್ರಂತೆ ವಿಷ್ಣು ಸರ್ ಅವ್ರನ್ನ ಅಂತ ಸುದ್ದಿ ಇದೆ. ಯಾಕೆ ಅಂದ್ರೆ, ಸರ್ಕಾರಕ್ಕೆ ಅಪಮಾನ ಮಾಡದಂಗೆ, ಪ್ರಶಸ್ತಿಗಳನ್ನ ತಿರಸ್ಕಾರ ಮಾಡಿದ್ರೆ ಸರ್ಕಾರಕ್ಕೆ ಅಪಮಾನ ಮಾಡದಂಗೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಅದೇ ರೀತಿ ಸರ್ಕಾರದ ವಿರುದ್ಧ ಊಹಾಪೋಹ ಬಂದಿತ್ತು. ವಿಷ್ಣು ಸರ್ ಅವರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು, ಯಾವ್ದು ಪ್ರಶಸ್ತಿಗಳ ಕೊಡ್ತಾರನಿಲ್ಲ, ಏನು ಕೂಡ ಮಾಡ್ತಾರನಿಲ್ಲ, ಗೌರವ ಕೂಡ ಕೊಡ್ತಾರನಿಲ್ಲ ಅಂತ ಬರ್ತು. ಬಟ್ ವಿಷ್ಣು ಸರ್ ಅವರು ನಿಧನ ಆದ ನಂತರ ಆಪ್ತರಕ್ಷಕ ಸಿನಿಮಾಗೆ ಕೊಟ್ಬಿಟ್ಟು ಪ್ರಶಸ್ತಿ ಕೊಟ್ಬಿಟ್ಟು, ನಾವು ವಿರೋಧಿಗಳಲ್ಲ, ವಿಷ್ಣು ಸರ್ ವಿರೋಧಿ ಅಲ್ಲ ಅಂತ ಹೇಳಿ ಸರ್ಕಾರದವರು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದೇ ರೀತಿ ಸರ್ಕಾರದ ವಿರುದ್ಧ ಬ್ಲಾಕ್ ಲಿಸ್ಟ್ ಆಗಿದ್ರು ವಿಷ್ಣು ಸರ್ ಅವರು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಆಗ್ತಾರ, ಏನ್ ಕಾರಣ, ಕೆಲವರು ರಾಜಕೀಯಕ್ಕೋಸ್ಕರ ತೆಗೆದುಕೊಂಡಿಲ್ಲ, ಹಂಗೆ ಬಿಜೆಪಿ ಅಂತ ಹೇಳ್ತಿದಾರೆ. ಇದು ಸಂಪೂರ್ಣ ವೈಯಕ್ತಿಕ. ಮೇನ್ ಥಿಂಗ್ ಅದೇ ಇರ್ಬೋದು. ಐ ಥಿಂಕ್ ಸುದೀಪ್ ಸರ್ ಅವರು ಸ್ವಾಭಿಮಾನಿ. ಆ ನಿಟ್ಟಿನಲ್ಲಿ ಆ ಒಂದು ಕೆಲವೊಂದು ಅಂಶಗಳು ಈ ಹಿಂದೆ ನಡೆದಿರೋದು ಅವರಿಗೆ ಮನಸ್ಸಿಗೆ ತೀರಾ ನೋವಾಗಿ ಪರಿಣಾಮ ಬೀದಿರೋ ಕಾರಣ ಆಗಿದೆ ಅಂತ ಹೇಳಿ ಸುದ್ದಿ ಇದೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾವ ಕಾರಣಕ್ಕೆ ಅವರು ಪ್ರಶಸ್ತಿಯನ್ನ ಸ್ವೀಕರಣೆ ಮಾಡ್ತಾ ಇಲ್ಲ, ಯಾವ ಕಾರಣಕ್ಕೆ ಅವರು ಈ ಹಿಂದೆ ಕೂಡ ಡಾಕ್ಟರೇಟ್ ಕೂಡ ರಿಜೆಕ್ಟ್ ಕೂಡ ಮಾಡಿದ್ರು, ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ.